ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಾವು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲ್ಲೂಕು ಕೇಂದ್ರದಲ್ಲಿರ್ತಕ್ಕಂಥ ಉಡುಸಲಮ್ಮ ದೇವಿಯ ದೇವಸ್ಥಾನ. ಬನ್ನಿ ಈ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಣ. ಪ್ರಿಯ ವೀಕ್ಷಕರೇ, ದಯವಿಟ್ಟು ನೀವೆಲ್ಲರೂ ಶ್ರೀ ಸತ್ಯದರ್ಶನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸಾವಿರಾರು ವರ್ಷಗಳ ಹಿಂದೆ ಇಂದಿನ ತುರುವೇಕೆರೆಗೆ ಸರ್ವಜ್ಞ ವಿಜಯ ನರಸಿಂಹಪುರವೆಂಬ ಹೆಸರಿದ್ದು ಇದೊಂದು ಅಗ್ರಹಾರವಾಗಿತ್ತು. ಈ ಅಗ್ರಹಾರದಲ್ಲಿ ಸೂರಪ್ಪನೆಂಬ ಬ್ರಾಹ್ಮಣ ಜಮೀನುದಾರನು ಶಾನುಭೋಗನು ಇದ್ದನು. ಅವನ ಧರ್ಮಪತ್ನಿ ಸೀತಮ್ಮಳಾಗಿದ್ದಳು. ಈ ಸೂರಪ್ಪನು 100 ಹಸುಗಳ ಒಡೆಯನಾಗಿದ್ದನು. ಇವನಿಗೆ 3 ಜನ ಗಂಡು ಮಕ್ಕಳು, ಗಿರಿಜಾ ಎಂಬ ಹೆಣ್ಣು ಮಗಳಿದ್ದಳು. ಇವಳು ತುಂಬ ಸುರದ್ರೂಪಿಯಾಗಿದ್ದಳು. ಹೀಗಿರುವಾಗ ಶ್ರೀ ಕಾಶಿನಗರದಿಂದ ಕಟ್ಟುಮಸ್ತಾದ ಬ್ರಾಹ್ಮಣನಲ್ಲದ ಹುಡುಗನೊಬ್ಬ, ನಾನು ಬ್ರಾಹ್ಮಣ, ನನ್ನ ಹೆಸರು ರಾಮ ಎಂದು ಹೇಳಿ ಸೂರಪ್ಪನವರಲ್ಲಿ ಕೆಲಸಕ್ಕೆ ಸೇರಿಕೊಂಡು ಗೋವುಗಳನ್ನು ನೋಡಿಕೊಳ್ಳುತ್ತಿದ್ದನು. ಹೀಗಿರುವಾಗ ಸೂರಪ್ಪನ ಮಗಳಾದ ಗಿರಿಜಾಳು ರಾಮನಲ್ಲಿ ಅನುರಕ್ತಳಾದಳು. ಇಬ್ಬರು ಪ್ರೇಮಪಾಶದಲ್ಲಿ ಬಿದ್ದರು. ಸೂರಪ್ಪನು ನಮ್ಮ ಜಾತಿಯವನೇ ಎಂದು ನಂಬಿ ಗಿರಿಜಾಳನ್ನು ರಾಮನಿಗೆ ಧಾರೆ ಎರೆದು ಕೊಟ್ಟನು. ಮದುವೆಯಾದ ಮೇಲೆ ರಾಮನು ಗಿರಿಜಾಳನ್ನು ಕರೆದುಕೊಂಡು ಕಾಶಿಗೆ ಹೋದನು. ಇಷ್ಟಾದರೂ ಸಹ ಗಿರಿಜಾಳಿಗೆ ತನ್ನ ಗಂಡ ಕೆಳಜಾತಿಗೆ ಸೇರಿದವನೆಂದು ಗೊತ್ತಾಗಲೇ ಇಲ್ಲ. 2 ಗಂಡು ಮಕ್ಕಳಾದರು. ದೊಡ್ಡವನು ದೂತರಾಯ, ಚಿಕ್ಕವನು ಕೆಂಚರಾಯ ಎಂದು. ರಾಮನು ತನ್ನ ದೊಡ್ಡ ಮಗ ದೂತರಾಯನನ್ನು ಕರೆದುಕೊಂಡು ಕೆಲಸಕ್ಕೆ ಹೋಗುತ್ತೇನೆ ಎಂದು ಹೇಳಿ ಹೋಗುತ್ತಿದ್ದನು. ಇವನ ಕೆಲಸವೇನೆಂದರೆ, ಇಂದಿನ ಕಾಲದಲ್ಲಿ ದೊಡ್ಡ ದೊಡ್ಡ ಮನೆಗಳಿಗೆ ಹೋಗಿ ಚಪ್ಪಲಿ ಹೊಲೆದು ಕೊಡುತ್ತಿದ್ದನು. ಹೀಗಿರುವಾಗ ಗಿರಿಜಾಳು ಚಿಕ್ಕ ಮಗನಿಗೆ, ನಿಮ್ಮ ಅಪ್ಪ ಮತ್ತು ನಿನ್ನ ಅಣ್ಣ ಎಲ್ಲಿ ಕೆಲಸಕ್ಕೆ ಹೋಗುತ್ತಿದ್ದಾರೆ, ಯಾವ ಕೆಲಸ ಮಾಡುತ್ತಿದ್ದಾರೆ, ನೋಡಿ ಬಾ ಮಗನೇ ಎಂದು ಕಳುಹಿಸಿದಳು. ಕೆಂಚರಾಯನು ಹಿಂಬಾಲಿಸಿ ಹೋಗಿ ನೋಡಿದನು. ಅಪ್ಪ ಮತ್ತು ಅಣ್ಣ ಮನೆ ಮನೆಗೆ ಹೋಗಿ ಚಪ್ಪಲಿ ಹೊಲೆಯುತ್ತಿದ್ದಾರೆ ಎಂದು ತನ್ನ ಅಮ್ಮನಿಗೆ ಬಂದು ಹೇಳಿದನು. ಗಿರಿಜಾಳಿಗೆ, ನಾನು ಕೀಳ ಜಾತಿಯವನನ್ನು ಮದುವೆಯಾದೆ ಎಂದು ಮನನೊಂದಿರುವಾಗ ಇವಳ ಅತ್ತೆ ಮತ್ತು ನಾದಿನಿಯರು ಇವಳಿಗೆ ನಾವು ಕೆಳಜಾತಿಯವರು ಎಂದು ತಿಳಿದು ಹೋಗಿತು ಎಂದು ಮಗ ಮೊಮ್ಮಗ ಬಂದಾಗ ಹೇಳಿದರು. ಏ ಮಗನೇ, ಇನ್ನೇನು ಭಯ, ನಮಗೆ ಕೋಣನ ಮಾಂಸ ತಿನ್ನಬೇಕು, ಕೂಡಲೇ ತಂದು ಮಾಡಿಸೆಂದು ಮಗನಿಗೆ ಹೇಳಿದರು. ರಾಮನು ಕೋಣನ ಕಾಲು ಮಾಂಸವನ್ನು ತಂದು ಗಿರಿಜಾಳಿಗೆ ಅಡಿಗೆ ಮಾಡೆಂದು ಗದರಿದನು. ಗಿರಿಜಾಳು ಮರು ಮಾತನಾಡದೆ ಕೋಣನ ಮಾಂಸ ಬೇಯಿಸಿಕೊಟ್ಟು ರಾತ್ರಿ ಎಲ್ಲರೂ ಮಲಗಿರುವಾಗ ಅಲ್ಲಿಂದ ಹೊರಟು ದಂಡಿನ ಶಿವರ ಗ್ರಾಮಕ್ಕೆ ಬಂದು ನೆಲೆನಿಲ್ಲಬೇಕೆನ್ನುವಷ್ಟರಲ್ಲಿ ಪರಶಿವನ ಆಜ್ಞೆಯಂತೆ ವನ್ನಾದೇವಿಯು ಅಲ್ಲಿಗೆ ಬಂದು, ನನಗೆ ಶಿವ ಪರಮಾತ್ಮನ ಆಜ್ಞೆಯಾಗಿದೆ, ನೀನು ನಿನ್ನ ತವರಿಗೆ ಅಂದರೆ ತುರುವೇಕೆರೆಗೆ ಹೋಗೆಂದು ಹೇಳುತ್ತಾಳೆ. ಹೊನ್ನಮ್ಮಳಿಗೆ ಜಾಗ ಬಿಟ್ಟುಕೊಟ್ಟ ಗಿರಿಜಾಳು ತುರುವೇಕೆರೆಗೆ ಬರುತ್ತಾಳೆ. ಅಪ್ಪ ಮತ್ತು ಅಣ್ಣಂದಿರು ಮನೆಗೆ ಕರೆಯುತ್ತಾರೆ. ಆಗ ಗಿರಿಜಾಳು, ನಾನು ಜಾತಿಗೆಟ್ಟವಳು, ನಾಯಿ ಮುಟ್ಟಿದ ಮಡಿಕೆ ಆಗಿದ್ದೇನೆ, ಆದ್ದರಿಂದ ನಾನು ಮನೆಗೆ ಬರುವುದಿಲ್ಲ, ಕ್ಷಮಿಸಿ. ನನಗಾಗಿ ಶ್ರೀಗಂಧದ ಸೌದೆಯನ್ನು ತರಿಸಿ ಅಗ್ನಿಯಲ್ಲಿ ಪರೀಕ್ಷೆಯಾಗಿ ನಾನು ಊರ ಗ್ರಾಮ ದೇವತೆ ಉಡುಸಲಮ್ಮಳಾಗಿ ನೆಲೆಸುತ್ತೇನೆ ಎಂದು ಹೇಳಿ ಅಗ್ನಿಯನ್ನು ಪ್ರಜ್ವಲಿಸಿ ಅದರಲ್ಲಿ ಹೋದಳು. ಬೆಂಕಿಯು ಶಾಂತವಾದ ಮೇಲೆ ಗಿರಿಜಾಳು, ನಾನು ಈ ಜಾಗದಲ್ಲಿ ಉತ್ತದ ರೂಪದಲ್ಲಿ ನೆಲೆಸುತ್ತೇನೆ ಎಂದು ಹೇಳಿದಳು. ಆಗ ಗಂಡ ಮತ್ತು ಅತ್ತೆ ನಾದನೆಯರು ಬರುತ್ತಾರೆ. ಅವರಿಗೆ ಶಾಪವಿತ್ತಳು. ಅವರ ಕುರುಹುಗಳನ್ನು ಇಲ್ಲಿ ಕಾಣಬಹುದು. ಅವರು ಬೇಡಿಕೊಂಡಾಗ 1 ವರ್ಷಕ್ಕೊಮ್ಮೆ ಶಿಡಿಯಾಗುತ್ತದೆ. ಆಗ 1 ದಿನ ಮಾತ್ರ ನೀವು ಈ ಶಾಪದಿಂದ ಮುಕ್ತಿ ಹೊಂದಿ ಕೋಣನ ಬಲಿಯ ನಂತರ
ನೀವು ಅದೇ ರೀತಿ ಆಗುತ್ತೀರಿ ಎಂದು ಹೇಳಿ ಉತ್ತದ ರೂಪವಾದಳು. ಅಲ್ಲಿಂದ ಇಲ್ಲಿಯವರೆವಿಗೂ ಈ ಗ್ರಾಮ ದೇವತೆ ಉಡುಸುಲಮ್ಮಳು ನೆಲೆ ನಿಂತು ಎಲ್ಲರ ಕಷ್ಟಗಳನ್ನು ಪರಿಹರಿಸುತ್ತಿದ್ದಾಳೆ. ನಾಗದೋಷವಿದ್ದವರು ಇಲ್ಲಿಗೆ ಬಂದು ನಾಗ ಪ್ರತಿಷ್ಠೆ ಮಾಡಿಸಿ ದೋಷ ಪರಿಹರಿಸಿಕೊಂಡಿದ್ದಾರೆ. ಇಲ್ಲಿಗೆ ಬಂದು ಮಕ್ಕಳ ಫಲ ಬೇಕೆಂದು ಬೇಡಿದವರಿಗೆ ಮಕ್ಕಳ ಫಲವನ್ನು ನೀಡಿದ್ದಾಳೆ. ಮದುವೆ ಆಗಬೇಕೆಂದು ಬೇಡಿದವರಿಗೆ ಮದುವೆಯ ಫಲವನ್ನು ನೀಡಿದ್ದಾಳೆ. ಅನೇಕ ಜನರ ಕಷ್ಟಗಳನ್ನು ಪರಿಹರಿಸಿದ್ದಾಳೆ. ಇತ್ತೀಚೆಗೆ ಇಲ್ಲಿ ಯಾವುದೇ ಬಲಿಯನ್ನು ನೀಡುತ್ತಿಲ್ಲ. ಸರ್ಕಾರಿ ಆದೇಶವನ್ನು ಪಾಲಿಸುತ್ತಿದ್ದಾರೆ. ಬಲಿ ಕೊಡದಿದ್ದರೂ ಸಹ ಎಂದಿನಂತೆ ಉಡುಸಲಮ್ಮ ದೇವಿಯ ಪವಾಡಗಳು ನಡೆಯುತ್ತಿವೆ. ದೇಶದೆಲ್ಲೆಡೆಯಿಂದ ಭಕ್ತಾದಿಗಳು ಬರುತ್ತಾರೆ, ಒಳಿತು ಕಂಡಿದ್ದಾರೆ ಮತ್ತು ಕಾಣುತ್ತಿದ್ದಾರೆ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತಮ ಮಾಹಿತಿಯೊಂದಿಗೆ ಮತ್ತೆ ಬರುತ್ತೇನೆ. ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.